ವೆಲ್ಕಮ್ ಟು ಶಂಕರಗಿರಿ. ಎಂಟ್ರೆನ್ಸ್ ಆರ್ಚ್ ಈ ಥರ ಇದೆ ನೋಡಿ. ಪೂರ್ತಿ ಶಂಕರಾಚಾರ್ಯ ಮೂರ್ತಿಯ ತೂಕ ಬಂದ್ಬಿಟ್ಟು ಈ ಒಂದು ಪಿಲ್ಲರ್ ಮೇಲೆ ಬಿದ್ದಿದೆ. ಈ ಪಿಲ್ಲರ್ ತಗೊಂಡಿರೋದು ಆ ಫುಲ್ಲು ವೆಯ್ಟ್ನ. ಇದೇ ಮೇನ್ ಪಿಲ್ಲರ್. ಹಲೋ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಗೊಯ್ ಅಂತ ನಾಯ್ಸ್ ಬರ್ತಾ ಇದೆ, ಬೇಜಾರು ಮಾಡ್ಕೋಬೇಡಿ. ನಾವಿವಾಗ ಎಲ್ಲಿ ಬಂದಿದ್ದೀವಪ್ಪ ಅಂದರೆ, ಬ್ಯಾಕ್ ಡ್ರಾಪಲ್ಲಿ ಕಾಣಿಸ್ತಾ ಇರ್ಬೋದು ಶಂಕರಗಿರಿ, ಶೃಂಗೇರಿ ಹತ್ತಿರ ಇರೋವಂಥ ಶಂಕರಗಿರಿ. ಪಾರ್ಕಿಂಗ್ ನೋಡಿ ಏನು ಸಖತ್ತಾಗಿದೆ ಅಂತ. ಮ್ಯಾಸಿವ್ ಪಾರ್ಕಿಂಗ್ ಸ್ಪೇಸ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಇದು ಹೊಸದಾಗಿ ಓಪನ್ ಆಗಿರೋವಂಥ ಪ್ಲೇಸು. ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಒಂದು ಬೆಟ್ಟದ ಮೇಲೆ ಆದಿ ಶಂಕರಾಚಾರ್ಯರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಗೆ ಹೋಗೋದಕ್ಕೆ ಈ ಫಾರಿನಲ್ಲೆಲ್ಲ ಇರುತ್ತಲ್ಲ, ಈ ಚೈನಾದಲ್ಲೆಲ್ಲ ನೋಡಿರ್ತೀರ, ಫುಲ್ ಎಸ್ಕಲೇಟರ್ ಸಿಸ್ಟಮು. ಇಡೀ ಪೂರ್ತಿ ಬೆಟ್ಟಕ್ಕೆ ಎಸ್ಕಲೇಟರ್ ಸಿಸ್ಟಮ್ ಮಾಡಿದ್ದಾರೆ. ಒಂಥರ ನೀವು ಫಾರಿನ್ಗೆ ಹೋದಂಗಿರುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಗೈಸ್, ಇಲ್ಲಿ ಕ್ಯಾಮ್ರಾನ ಅಲೋ ಮಾಡಲ್ಲ, ಬರೀ ಮೊಬೈಲಲ್ಲಿ ಮಾತ್ರ ವಿಡಿಯೋ ಮಾಡಬೇಕಂತೆ. ಹಾಗಾಗಿ ಕ್ಯಾಮ್ರಾನ ಇಲ್ಲಿ ಇಟ್ಟೋಗ್ತಾ ಇದ್ದೀನಿ. ಪಾರ್ಕಿಂಗಿಂದ ಇಲ್ಲೊಂದು 100 ಮೀಟ್ರ್ ನಡ್ಕೊಂಡು ಹೋಗ್ಬೇಕಷ್ಟೇ. 100 ಮೀಟ್ರ್ ನಡ್ಕೊಂಡು ಹೋದರೆ ಅಲ್ಲಿ ಮುಂದಕ್ಕೆ ಎಸ್ಕಲೇಟರ್ ಸಿಗುತ್ತೆ. ಎಂಟ್ರಿ ಟೈಮಿಂಗ್ಸು ಬೆಳಗ್ಗೆ 7ರಿಂದ 2, ಮಧ್ಯಾಹ್ನ 3ರಿಂದ 8 ಗಂಟೆ. ಮತ್ತು ಪ್ರತಿ ಮಂಗಳವಾರ ರಜೆ ಇರುತ್ತೆ. ಇದು ಎಂಟ್ರೆನ್ಸು. ವೆಲ್ಕಮ್ ಟು ಶಂಕರಗಿರಿ. ಎಂಟ್ರೆನ್ಸ್ ಆರ್ಚ್ ಈ ಥರ ಇದೆ ನೋಡಿ. ಫುಲ್ ಹೈಟೆಕ್ ಸಿಸ್ಟಮ್ ಮಾಡಿರೋ ಅಂಥ ಒಂದು ಬೆಟ್ಟ ಇದು. ಈಗ ನೋಡ್ತಾ ಇರ್ಬೋದು ಜನ ಹೇಗೆ ಎಸ್ಕಲೇಟ್ರಲ್ಲಿ ಬರ್ತಾ ಇದ್ದಾರೆ ಅಂತ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಎಸ್ಕಲೇಟ್ರ್ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಒಂಥರ ಈ ಚೈನಾದಲ್ಲೆಲ್ಲ ಹೆಂಗೆ ಗುರು ಮಾಡಿರೋದು ನೋಡಿ. ಇವರು ಫುಲ್ಲು ಟೈಮ್ ಟು ಟೈಮ್ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಫುಲ್ಲು ಕ್ಲೀನ್ನೆಸ್ಸಿಗೆ ಆದ್ಯತೆ ಕೊಡ್ತಾರೆ. ಈ ಥರ ಎಸ್ಕಲೇಟ್ರ್ ಹತ್ಕೊಂಡು ಹೋಗಬೇಕು. ಹಂಗಿದೆ, ಸೂಪರ್. ಏನೋ ಈ ಥರ ಅದು ನಮ್ಮ ಕರ್ನಾಟಕದಲ್ಲಿ. ಫುಲ್ಲು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಕೆಳಗಡೆ ಒಂದು ಮ್ಯೂಸಿಯಮ್ ಇದೆ, ಕೆಳಗಡೆ ವಿಡಿಯೋ ಮಾಡೋಂಗಿಲ್ಲ, ಅರ್ಥ ನೋಡ್ಕೊಂಡು ಬರ್ತೀವಿ. ಒಂದು 2 ಇದು 3 ಟೋಟಲ್ 4 ಸ್ಟೆಪ್ಪು ಎಸ್ಕಲೇಟ್ರ್ ಇದೆ ಗುರು. ಇಲ್ಲಿ ಎಸ್ಕಲೇಟ್ರ್ ಹತ್ತಕ್ಕಾಗಲ್ಲ ಅನ್ನೋರು ಲಿಫ್ಟಲ್ಲಿ ಕೂಡ ಬರ್ಬೋದು. ಮತ್ತು ಇಲ್ಲಿ ಎಸ್ಕಲೇಟ್ರಲ್ಲಿ ಚಪ್ಪಲಿ ಕಡ್ಡಾಯ, ಚಪ್ಪಲಿ ಹಾಕ್ಕೊಂಡು ಬರಬೇಕು. ಚಪ್ಪಲಿ ಹಾಕೊಂಡ್ಮೇಲೆ ಇಲ್ಲಿ ಬಿಟ್ಟು ಹೋಗ್ಬೋದು. ನೋಡಿ ಏನು ಮಸ್ತಿದೆ ಪ್ಲೇಸ್ ಮಾತ್ರ. ಇಲ್ಲಿಂದ ಒಂದು ವ್ಯೂ ಆಗ್ತೀನಿ ನೋಡ್ಕೊಳ್ಳಿ. ಒಂದು ವಿಜಯಗುರು ಬರೋಂಥ ದಾರಿ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಕೊನೆ ಮೂಮೆಂಟಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಮೇಲೆ ಬಂದರೆ ಆದಿ ಶಂಕರಾಚಾರ್ಯರ ಒಂದು ಪ್ರತಿಮೆ ಇದೆ. ಪ್ರತಿಯೊಬ್ಬ ಹಿಂದೂಗಳು ಅದರಲ್ಲಿ ಭಾಗವಹಿಸಿ ಇಲ್ಲಿಂದ ಮೇಲಿನ ವ್ಯೂ ನೋಡಿ ಗುರು ಏನು ಮಸ್ತಿದೆ. ಇಲ್ಲಿ 360 ಡಿಗ್ರಿ ಪ್ಯಾನೋರಾಮಿಕ್ ವ್ಯೂ ಇದೆ. ಇದರಿಂದ ಮೆರವಣಿ ಓಡಾಡ್ಕೊಂಬರ್ಬೋದು. ಇಲ್ಲೂ ಕೂಡ ಶಂಕರಾಚಾರ್ಯರ ಒಂದು ಪ್ರತಿಮೆ ಇದೆ. ಸುತ್ತ ಬೆಟ್ಟ ಗುಡ್ಡ, ಶೃಂಗೇರಿಯ ಸೌಂದರ್ಯವನ್ನು ಇಲ್ಲಿಂದ ಸವಿಬೋದು. ಶೃಂಗೇರಿಗೆ ಯಾರು ಬರ್ತೀರ ಖಂಡಿತ ಇಲ್ಲಿ ಬನ್ನಿ. ಶಂಕರಗಿರಿಗೆ ನೋಡಿ 360 ಡಿಗ್ರಿ ವ್ಯೂ ನೋಡಿ. ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಪೂರ್ತಿ ಟಾಪ್ ಫ್ಲೋರ್ಗೆ ಈ ಮುದುಕರು, ಒಂದು ಸ್ವಲ್ಪ ವಯಸ್ಸಾಗಿರೋರು ಎಲ್ಲ ಇತ್ತು ಅಂದರೆ ಲಿಫ್ಟಲ್ಲಿ ಕರ್ಕೊಂಬರ್ತಾರೆ. ಸುತ್ತ ನೋಡಿ ಇವರು ಏನು ಗ್ರೀನರಿ. ಮತ್ತು ಹಂಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ. ಈ ವ್ಯೂ ಪಾಯಿಂಟಲ್ಲಿ ಫೋಟೋ ಗಿಟ ಎಲ್ಲ ತಗೋಬೋದು. ಮಸ್ತಿದೆ, ಫೋಟೋ ತೆಗಿಯೋಕ್ಕೆ ಒಳ್ಳೆ ಸ್ಪಾಟ್ ಇದು ಮಾತ್ರ, ವ್ಯೂ ಪಾಯಿಂಟ್. ದಿಸ್ ಈಸ್ ಶಂಕರಗಿರಿ. ಹೆಂಗಿದೆ ಜಾಗ?
ಸೂಪರಾಗಿದೆ, ಸಖತ್ತಾಗಿದೆ. A few moments later. ಆ ಕಡೆ ಹತ್ತೋಕ್ಕಾದರೆ ಈ ಕಡೆ ಇಳಿಯೋಕ್ಕೆ ಲೆಫ್ಟ್ ಸೈಡಿಂದ ಹತ್ತಬೇಕು, ಲೆಫ್ಟ್ ಸೈಡಿಂದನೇ ಇಳಿಬೇಕು. ಇವಾಗ ಕೆಳಗೆ ಇಳಿಬೇಕಾದ್ರೆ ಪಿ ಒ ವಿ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಏನು ಮಸ್ತಿದೆ ಅವರು, ಅದೇ ರೋಡ್ ಸಾಕಾಗಿದೆ. ಮ್ಯೂಸಿಯಮ್ ಕೂಡ ಓಪನ್ ಇದೆಯಂತೆ. ಮ್ಯೂಸಿಯಮ್ ಒಳಗಡೆ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ, ಸೊ ಹಾಗೆ ನೋಡ್ಕೊಂಡು ಬರ್ತೀವಿ. ನೋಡಿ, ಇದೆ ಮ್ಯೂಸಿಯಂ ಎಂಟ್ರೆನ್ಸು. ಶಂಕರಗಿರಿ ಕೆಳಗೆ ಮ್ಯೂಸಿಯಂ ಕೂಡ ಇದೆ. ಸೆಕ್ಯೂರಿಟಿ ಹತ್ರ ಚೆಕ್ ಮಾಡಿದೆ, ಒಳಗೆ ವಿಡಿಯೋ ಮಾಡ್ಬೋದು ಅಂತ ಹೇಳಿದ್ರು. ಸೊ ವೆಲ್ಕಮ್ ಟು ದ ಶಂಕರಗಿರಿ ಮ್ಯೂಸಿಯಂ. ಶಂಕರಾಚಾರ್ಯರ ಜೀವನ ಚಕ್ರ ಏನಿತ್ತು ಅದರ ಪೂರ್ತಿ ಒಂದು ದೃಶ್ಯ ರೂಪಕದಲ್ಲಿ, ಅಂದರೆ ಪೂರ್ತಿ ಒಂದು ಆರ್ಟ್ ವರ್ಕ್, ಈ ಗೊಂಬೆಗಳನ್ನು ತೋರಿಸಿ ಒಂದು ಆರ್ಟ್ ವರ್ಕಲ್ಲಿ ತೋರಿಸಿದ್ದಾರೆ. ಪ್ರತಿಯೊಂದು ಕೂಡ ಇಲ್ಲಿ ಸ್ಟೋರಿ ವಿತ್ ಸ್ಟೋರಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾರಾದರೂ ಬಂದರೆ ಓದ್ಕೋಬೋದು ಗುರು, ಇಲ್ಲಿ ಇಷ್ಟು ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಬಂದಾಗ ಇಷ್ಟೊಂದು ಇರಲಿಲ್ಲ, ಈ ಸತಿ ಜಾಸ್ತಿ ಇದೆ. ಎಲ್ಲ ಫುಲ್ ಆರ್ಟ್ ವರ್ಕಲ್ಲಿ ಮಾಡಿದ್ದಾರೆ. ನಾವಲ್ಲೇನು ಶಂಕರಾಚಾರ್ಯರ ಮೂರ್ತಿ ನೋಡಿದ್ವಿ, ಆ ಮೂರ್ತಿ ಕೆಳಗೇ ಇರೋವಂಥ ಒಂದು ಮ್ಯೂಸಿಯಂ ಇದು. ನೋಡಿ, ಪೂರ್ತಿ ಶಂಕರಾಚಾರ್ಯ ಮೂರ್ತಿಯ ತೂಕ ಬಂದ್ಬಿಟ್ಟು ಈ ಒಂದು ಪಿಲ್ಲರ್ ಮೇಲೆ ಬಿದ್ದಿದೆ. ಈ ಪಿಲ್ಲರ್ ತಗೊಂಡಿರೋದು ಆ ಫುಲ್ಲು ವೆಯ್ಟ್ನ, ಇದೇ ಮೇನ್ ಪಿಲ್ಲರ್. ಇಲ್ಲಿರೋವಂಥ ವಸ್ತುಗಳನ್ನ ಅದನ್ನು ಮುಟ್ಟೋ ಆಗಿಲ್ಲ, ಹಾಗೆ ನೋಡ್ಬೋದು ಅಷ್ಟೇ. ಎಲ್ಲ ಫುಲ್ ಆರ್ಟ್ ವರ್ಕ್ ಇದೆ, ಎಲ್ಲ ಚಿತ್ರಕಲೆಗಳು. ಚಿಕ್ಕ ಮಕ್ಕಳು ಆದಿಶಂಕರಾಚಾರ್ಯರನ್ನ ಹೇಗೆ ಬಿಡಿಸ್ತಾರೆ ಅಂತ ನೋಡಿ. ಪೂರ್ತಿ ರಾಮಾಯಣದಷ್ಟು ಫುಲ್ಲು ಕಥೆ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇನು ದೊಡ್ಡ ಮ್ಯೂಸಿಯಮ್ ಅಲ್ಲ, ಒಂದು ಚಿಕ್ಕ ಮ್ಯೂಸಿಯಮ್ಮು. ಒಂದು ರೌಂಡ್ ಹಾಕಿದ್ರೆ ನೋಡ್ಕೊಂಬಂದ್ಬಿಡೋದು. ಏನೊಂದು 5 ನಿಮಿಷ ಸಾಕು ಗುರಿ ಇದು ನೋಡೋಕ್ಕೆ. ಬಟ್ ನೀವು ಡೀಟೇಲ್ಡ್ ಆಗಿದೆಲ್ಲ ಓದ್ತೀರಾ ಅಂದರೆ 1 ಅವರ್ ಮೇಲೆ ಬೇಕಾಗತ್ತೆ. ಬೇಕಾದ್ರೆ ನೀವು ಇಲ್ಲಿ ಬಂದು ಮೊಬೈಲ್ ಫೋಟೋ ತಗೊಂಡೋಗಿ ಮನೇಲೂ ಕೂಡ ಓದ್ಕೋಬೋದು. ನೋಡಿ, ಕಲಾಕೃತಿಗಳು ಆರ್ಟ್ ವರ್ಕ್ ಮಾಡಿದಾರಲ್ಲ, ನೆಕ್ಸ್ಟ್ ಲೆವೆಲ್ ಅನ್ಬೋದು. ಎಲ್ಲ ಥರ್ಮಾಕೋಲಲ್ಲಿ ಮಾಡಿರೋದು, ಸಗದ ಮಾಡಿದ್ದಾರೆ. ಶಂಕರಾಚಾರ್ಯರು ಎಲ್ಲೆಲ್ಲಿ ಹೋಗಿದ್ದರು, ಪ್ರತಿಯೊಂದು ಸ್ಥಳದ್ದು ಕೂಡ ಅವ್ರು ಎಲ್ಲೆಲ್ಲಿ ಇದ್ದರು, ಪ್ರತಿಯೊಂದು ಸ್ಥಳದ್ದು ಕೂಡ ಇಲ್ಲಿ ಕಲಾಕೃತಿ ಮಾಡಿಟ್ಟಿದ್ದಾರೆ. ಅವರ ಪೂರ್ತಿ ದಿಗ್ವಿಜಯ ಯಾತ್ರೆ, ಅವರ ಜೀವನ ಯಾತ್ರೆ. ನೋಡಿ, ಇಲ್ಲಿದೆ, ಇಲ್ಲಿ ಶೃಂಗೇರಿಯಿರುವಂಥ ಟೆಂಪಲ್ಲು, ವಿದ್ಯಾಶಂಕರ ದೇವಸ್ಥಾನ, ಫಾಲೋಡ್ ಬೈ ಇಲ್ಲಿ ಶಾರದಾ ಮಾತಾ ಟೆಂಪಲ್ಲು, ಪ್ರತಿಯೊಂದು ಕೂಡ ಇದೆ ಇಲ್ಲಿ. ನೋಡಿ, ಇಲ್ಲಿ ಗೋಪುರ ಕೂಡ ಇದೆ. ಎಲ್ಲ ಹಿಂಗಿದೆಯೋ ಹಂಗೆ ಮಾಡಿದ್ದಾರೆ. ಸೊ ಇಷ್ಟೇ ಬ್ರೋ, ಶಂಕರಗಿರಿ ವಿಸಿಟ್ ಇಲ್ಲಿಗೆ ಮುಗಿದ್ದು. ಇಲ್ಲಿಂದ ಸೀದಾ ನಾವು ಶೃಂಗೇರಿ ದೇವಸ್ಥಾನ ನೋಡ್ತೀವಿ. ಶೃಂಗೇರಿ ದೇವಸ್ಥಾನ ಯಾವುದೂ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿಂದ ಸೀದಾ ನೆಕ್ಸ್ಟ್ ನಾನು ಸಿಗದೆ ಸಿರಿಮನೆ ಫಾಲ್ಸಲ್ಲಿ ಬನ್ನಿ ನೋಡೋಣ. ಸಿರಿಮನೆ ಫಾಲ್ಸ್ ನೋಡಿ, ಇಲ್ಲಿ ಒಂದೊಂದು ನಿಮಿಷನೂ ಸುಮ್ಮನೆ ಇರಲ್ಲ. ಅವರು 5 ನಿಮಿಷಕ್ಕೂ ಇಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಫುಲ್ ನೀಟ್ನೆಸ್ಸಿಗೆ ಮಾತ್ರ ಕೇಳಂಗೇ ಇಲ್ಲ. ಫುಲ್ಲು ಪಾರ್ಕ್ ಇದೆ ಸುತ್ತ, ಫುಲ್ ಗ್ರೀನರಿ ಗ್ರೀನರಿ ಗ್ರೀನರಿ. ಮತ್ತು ಇಲ್ಲೇ ಟಾಯ್ಲೆಟ್ ಕೂಡ ಇದೆ, ಫ್ರೀ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ. ಫುಲ್ಲು ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಬಂದರೆ ಯೂಸ್ ಮಾಡ್ಕೊಳ್ಳಿ. ಲಾಸ್ಟ್ ವ್ಯೂ ಹಿಂಗೆ ನೋಡ್ಕೊಂಬಿಡಿ, ಇಲ್ಲಿಂದ ಸಖತ್ತಾಗಿದೆ.